ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು, ತಾಲೂಕು ನ್ಯಾಯವಾದಿಗಳ ಸಂಘ ಸಿಂಧನೂರು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸಿಂಧನೂರು, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಒಂದು ನಿಟ್ಟಿನಿಂದ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಸೇರಿ ಈ ವಿಶ್ವ ಏಡ್ಸ್ ದಿನಾಚರಣೆಯ ಜಾಗೃತಿಯನ್ನು ಮಾಡಲಾಗುತ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು, ನಗರದ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಘೋಷಣೆಯನ್ನು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರ್, ಏಡ್ಸ್ ಎನ್ಆರ್ಐ ಕಡೆಗೆ ನಡೆಯುತ್ತಿದೆ. ಏಡ್ಸ್ ಎನ್ಆರ್ಐ ಕಡೆಗೆ ಮುಂದುವರೆದ ಕಡೆಗೆ ಎಲ್ಲ ವಿದ್ಯಾರ್ಥಿಗಳು ಹೇಳಬೇಕು. ಏಡ್ಸ್ ಎನ್ಆರ್ಐ ಕಡೆಗೆ ಎಲ್ಲರೂ ಕೈ ಎತ್ತಬೇಕು. HIV ಸೋಂಕಿನ ವಿರುದ್ಧ, HIV ಸೋಂಕಿನ ವಿರುದ್ಧ, HIV ಸೋಂಕಿನ ವಿರುದ್ಧ, HIV ಸೋಂಕಿನ ವಿರುದ್ಧ ಏಡ್ಸ್ ಎನ್ಆರ್ಐ ಕಡೆಗೆ ಮುಂಜಾಗ್ರತೆ ಕಡೆಗೆ, ಏಡ್ಸ್ ಎನ್ಆರ್ಐ ಕಡೆಗೆ ಮುಂಜಾಗ್ರತೆ ಕಡೆಗೆ, ಎನ್ಆರ್ಐ ಕಡೆಗೆ ಅಸಮಾನತೆಗೊಳಿಸಿ, ಅಸಮಾನತೆಗೊಳಿಸಿ ಸಂಖ್ಯೆ ವಿರುದ್ಧ ಕಾಯಿಲೆ ಅಲ್ಲ, ಇದು ಒಂದು ಸಿಂಡ್ರೋಮ್, ಅಂದ್ರೆ ಕಾಯಿಲೆಗಳ ಒಂದು ಕೂಟ. ಸೊ ಈ ಒಂದು ಕಾಯಿಲೆ HIV ಅಂತಕ್ಕಂತಹ ಒಂದು ವೈರಾಣುವಿಂದ ಬರುತ್ತೆ. ಸೊ ಈ ವೈರಾಣುವಿಗೆ ಯಾವುದೇ ಏನೋ ಒಂದು ಸರಿ ಅಂದ್ರೆ ಯಾವುದೇ ಒಂದು ಚಿಕಿತ್ಸೆ ಏನಂತಾರೆ
ಹೇಳ್ತಾರೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಅನ್ನೋದಿಲ್ಲ. ಸೊ ಇದನ್ನ ಬರದೇ ಇರೋ ಹಾಗೆ ತಡೆಗಟ್ಟೋದು ತುಂಬಾ ಒಳ್ಳೆಯದು. ಆದ್ರೆ ಸರ್ಕಾರ ಈ ಒಂದು HIV ಅಥವಾ ಏಡ್ಸ್ ಅನ್ನ ತಡೆಗಟ್ಟುವಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅದರಲ್ಲಿ ಒಂದು ಏನಂತಂದ್ರೆ ART ಸೆಂಟರ್ಗಳು ಎಲ್ಲೆಲ್ಲಿ ಈ ಒಂದು HIV ಅಂದ್ರೆ ಏಡ್ಸ್ ಇರ್ತಕ್ಕಂಥ ಯಾವ ಲಕ್ಷಣಗಳು ಇದ್ರೆ ಅದನ್ನ ಪರೀಕ್ಷೆಗೊಳಪಡಿಸಿ ಸರ್ಕಾರಿ ಆಸ್ಪತ್ರೆಯಿಂದ ಅವರಿಗೆ ಉಚಿತವಾದಂತಹ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅದನ್ನ ತಾಲೂಕಿನ ART ಸೆಂಟರ್ ಅಂತ ಇರುತ್ತೆ. ಅಲ್ಲಿ ಏನಂತಂದ್ರೆ ನಿಮಗೆ ಎಲ್ಲಾ ಔಷಧಿಗಳು ಉಚಿತವಾಗಿ ದೊರೆಯುತ್ತವೆ ಮತ್ತು ಆ ಔಷಧಿಗಳನ್ನ ತೆಗೆದುಕೊಳ್ಳುವುದರಿಂದ ಈ ಒಂದು ಏನು HIV ಕಾಯಿಲೆಯಿಂದ ಏನೋ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಬೇರೆ ಕಾಯಿಲೆಗಳು ಅಂಟಿಕೊಳ್ತವೆ. ಅದರಿಂದ ಏನಪ್ಪ ಮುಕ್ತಿಯನ್ನ ಪಡೆಯಬಹುದು. ಹಾಗೆ ಈ ಒಂದು ಔಷಧಿಗಳನ್ನು ತಗೊಳ್ಳೋದ್ರಿಂದ ಸುಮಾರು ವರ್ಷಗಳ ಕಾಲ ತುಂಬಾ ಜನ 10 ವರ್ಷ 20 ವರ್ಷ 30 ವರ್ಷ ಹೀಗೆ ಈಗ ಈ ಒಂದು ಔಷಧಿಗಳು ತುಂಬಾ ಎಫೆಕ್ಟಿವ್ ಆಗಿರೋದ್ರಿಂದ ಜನಸಾಮಾನ್ಯರಂತೆ ಎಲ್ಲರೂ ಬದುಕಬಹುದು. ಹಾಗಾಗಿ ನಾವು HIV ಸೋಂಕಿತರು ಏನಂತಂದ್ರೆ ಅವ್ರನ್ನ ಬೆಳೆಗೆ ಇಡುವುದಾಗ್ಲಿ ಅಥವಾ ತಾರತಮ್ಯ ಮಾಡೋದಾಗ್ಲಿ ಅವೆಲ್ಲ ಮಾಡದೆ ಅವರು ಸಹ ನಮ್ಮ ಜೊತೆಗೆ ಅವ್ರನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಅವ್ರ ಜೊತೆ ಹೋಗ್ಬೇಕು ಮತ್ತು ಅವರಿಗೆ ಏನಂತಂದ್ರೆ ಆ ಒಂದು ರೋಗದಿಂದ ಹೊರಬರಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು. ಸೊ ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಈ ವರ್ಷದ ಘೋಷವಾಕ್ಯ ಏನಂತಂದ್ರೆ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನ ಪಡೆಯೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ನಾವು ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಿಂದ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಸನ್ರೈಸ್ ಕಾಲೇಜುಗಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಈ ಜಾಥಾದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಧನ್ಯವಾದಗಳು. ಸಮಗ್ರ ಟೈಮ್ಸ್ ಪ್ರಾಯೋಜಕರು